ಬಂಧುಗಳೇ, ಯಾಕಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ, ಅಕ್ರಮ ಪಾಕಿಸ್ತಾನ ಪ್ರಜೆಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿ ಬಂದಿದೆ ಅಂತ ಹೇಳಿದ್ರೆ, ಅಲ್ಲೇ ಮ್ಯಾನ್ಮಾರ್ನಿಂದ ಪಕ್ಕದ ಬರ್ಮಾದಿಂದ ರೋಹಿಂಗ್ಯಾ ಮುಸಲ್ಮಾನರು ಅಲ್ಲಿರುವಂತಹ ಬುದ್ಧಿಸ್ಟ್ಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ಬುದ್ಧಿಸ್ಟ್ಗಳೆಲ್ಲ ಒಟ್ಟು ಸೇರಿಬಿಟ್ಟು ಸರಿಯಾಗಿ ಪಡೆದು ಕೂಡಲೇ ಬೋಟ್ ಅಲ್ಲಿ ಬಾಂಗ್ಲಾದೇಶದ ಮುಖಾಂತರವಾಗಿ ಎಲ್ಲ ಭಾರತಕ್ಕೆ ಬರಕ್ ಶುರುವಾದ್ರು. ಅಲ್ಲಿ ಪಾಕಿಸ್ತಾನದಲ್ಲಿ ಹಿಂಸೆ ಆದ್ರು. ನಾವು ಸಿಎಎ ತರಲಿಕ್ಕೆ ಅಂತ ಹೊರಟು ಪಾಕಿಸ್ತಾನಿ ಮುಸ್ಲಿಮರಿಗೂ ಭಾರತಕ್ಕೆ ಬರಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ಕಾಂಗ್ರೆಸ್ ಇಲ್ಲಿ ವಾದವನ್ನು ಮಾಡ್ಲಿಕ್ಕೆ ಶುರುವಾಯಿತು. ಅಲ್ಲ, ಯೋಚನೆನ ಮಾಡಿ, ಬಾಂಗ್ಲಾದೇಶದಲ್ಲಿರುವಂತವರು ಈ ಭಾರತಕ್ಕೆ ಬರ್ತಾರೆ, ಇಲ್ಲಿ ನೆಲೆಸ್ತಾರೆ, ಇಲ್ಲೇ ಟೆಂಟ್ ಹಾಕೊಳ್ತಾರೆ, ಇಲ್ಲೇ ಎಲ್ಲ ಇವತ್ತು ಮನೆ ಕೆಲಸದಿಂದ ಹಿಡಿದು ತೋಟದ ಕೆಲಸದಿಂದ ಹಿಡಿದು ಇವತ್ತು ಲಾಡ್ಜ್ಗಳಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲಾ ಕಡೆ ಬಂದು ಅವ್ರು ಸೇರ್ಕೊಳ್ತಾ ಇದ್ದಾರೆ. ಅವ್ರು ಸೇರ್ಕೊಳ್ತಾರೆ, ಹೊಟ್ಟೆಪಾಡಿಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಅವರು ಒಂದೊಂದೇ ಭಾಗವನ್ನು ಯಾವ ರೀತಿ ಕಬಳಿಸ್ತಾರೆ ಅನ್ನೋದಕ್ಕೆ ಬಾಂಗ್ಲಾದೇಶದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಬಾಂಗ್ಲಾದೇಶದಲ್ಲಿ 24% ಹಿಂದೂಗಳಿದ್ರು. ಇವತ್ತೆಷ್ಟು ಜನ ಇದ್ದಾರೆ? ಇವತ್ತು 5%ಗಿಂತ ಕಮ್ಮಿ ಇದ್ದಾರೆ. ಪಾಕಿಸ್ತಾನದಲ್ಲಿ 15% ಹಿಂದೂಗಳಿದ್ರು, ಇವತ್ತು 1-2%ಗಿಂತಲೂ ಕಮ್ಮಿ ಇದ್ದಾರೆ. ಎಲ್ಲಿ ಹೋದ್ರು ಅವರು? ಅಲ್ಲಿ ಯಾವ ಹಿಂದೂಗಳಿಗೂ ಕೂಡ ಬದುಕಕ್ಕೆ ಅವಕಾಶ ಇಲ್ಲ. ದುರ್ಗಾ ಪೂಜೆ ನಡೀತಾ ಇದ್ರೆ ಪೆಂಡಾಲ್ಗಳ ಮೇಲೆ ಆಕ್ರಮಣ ಮಾಡ್ತಾರೆ. ಅಂತಹ ಮನಸ್ಥಿತಿಯವರು ನಮ್ಮನೆ ಬಾಗಿಲಿಗೆ ಬಂದ್ರೆ ನಾವು ಭಯಭೀತರ ಆಗಬೇಕೋ ಬೇಡವೋ? ನಾವು ಎಚ್ಚೆತ್ತುಕೊಳ್ಬೇಕೋ ಬೇಡವೋ? ವಾಪಸ್ ಹಿಡಿದು ತಪ್ಪಬೇಕೋ ಬೇಡವೋ? ಅದಕ್ಕೋಸ್ಕರ ಇವತ್ತು ಅಭಿಯಾನ ಮಾಡ್ತಾ ಇರೋದು. ಎಲ್ಲೋ ಬಾಂಗ್ಲಾದೇಶದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ, ಎಲ್ಲೋ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ. ಇವತ್ತು ಜಗತ್ತನ್ನು ತೆಗೆದು ನೋಡಿ. ಇವತ್ತು ಯುರೋಪ್ ಅಲ್ಲಿ ಈ ಐಫೆಲ್ ಟವರ್, ನೀವು ಐಫೆಲ್ ಟವರ್ಗೆ ಹೋದ್ರೂ ಕೂಡ ಅದ್ರ ಕೆಳಗಡೆ ಇವತ್ತು ಬೀಫ್ ಕಡ್ದು ಬೇಯಿಸ್ಕೊಂಡು ತಿಂತಿರೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಯುಕೆನಲ್ಲಿ 5 ಸಿಟಿಗಳಿಗೆ ಮುಸಲ್ಮಾನ ಮೇಯರ್ಗಳು ಬಂದಿದ್ದಾರೆ. ಇವತ್ತು ಯುಕೆ ಸ್ಥಿತಿ ಯಾವ್ದು, ಇಂಗ್ಲೆಂಡಿನ ಸ್ಥಿತಿ ಏನಾಗೋಗಿದೆ ಅಂತಂದ್ರೆ ಯಾವತ್ತು ಆ ದೇಶ ಮುಳುಗೋಗುತ್ತೋ ಅನ್ನೋ ಸ್ಥಿತಿ ಬಂದೋಗಿದೆ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಯುರೋಪ್ನಲ್ಲಿ ಭಯ ಶುರುವಾಗಿದೆ. ಅಮೆರಿಕದಲ್ಲಿ ಹಿಡಿದು ದಬ್ಬುತ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಇರುವವರ ಸಂಖ್ಯೆ ಇಷ್ಟಿದೆ, ನಿನ್ನ ಪಕ್ಕದಲ್ಲಿರುವಂತವರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಅಲ್ಲ, ನಾನು ಕೇಳ್ತೀನಿ, ಜಗತ್ತಿನಲ್ಲಿ 57 ಮುಸಲ್ಮಾನ ರಾಷ್ಟ್ರಗಳಿದ್ದಾವೆ. ರೋಹಿಂಗ್ಯದವರಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಪಾಕಿಸ್ತಾನದವರು ಯಾಕೆ ಆಶ್ರಯ ಕೊಡಲ್ಲ? ಯಾಕೆ ಬಾಂಗ್ಲಾದೇಶ ಆಶ್ರಯ ಕೊಡಲ್ಲ? ಯಾಕೆ ಸೌದಿ ಅರೇಬಿಯಾ ಆಶ್ರಯ ಕೊಡಲ್ಲ? ಯಾಕೆ ಇರಾನ್ ಆಶ್ರಯ ಕೊಡಲ್ಲ? ಯಾಕೆ ಭಾರತನೇ ಆಶ್ರಯ ಕೊಡಬೇಕು ಇವರಿಗೆ? ನಾವೆಲ್ಲ ಒಂದೇ ಧರ್ಮದವರು ಅಂತ ಹೇಳ್ತಾರಲ್ಲ, ಇವ್ರ ಧರ್ಮದವರೇ ಇರುವಂತಹ 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಯಾಕೆ ಆಶ್ರಯ? ಅಲ್ಲಿ ಇವರಿಗೆ ಆಶ್ರಯ ಯಾಕೆ ಕೊಡಲ್ಲ ಅಂದ್ರೆ ಇವರಿಗೆ ಒಂದೊಂದು ದೇಶವನ್ನು ಕಬಳಿಸ್ತಾ ಬರಬೇಕು. ಇವರು ಒಂದು ಭಯೋತ್ಪಾದನೆಯನ್ನು ಮಾಡಿದ್ರು. ಒಂದು ಕಡೆ ಭಯೋತ್ಪಾದನೆ, ಇನ್ನೊಂದು ಕಡೆ ಜನೋತ್ಪಾದನೆ. ಪುರುಷೋತ್ತಮದಲ್ಲೇ ಜನೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನಿ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬರನ್ನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದವರು 22 ಜನ ಮಹಿಳೆಯರು ನಮ್ಮ ದೇಶದವರೇ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದಾವೆ 22 ಜನಕ್ಕೆ. ನಮ್ಮ ಹೆಂಗಸರಿಗೆ 1 ಮಕ್ಕಳು ಆಗುವಷ್ಟರಲ್ಲಿ ಸೊಂಟನೆ ಜಾರಿ ಹೋಗುತ್ತೆ. ಅವರಂತೂ ಪುರುಷಾರ್ಥದಿಂದಲೇ ಮಕ್ಕಳು ಹುಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕತೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಇರೋದೊಂದು ದೇಶ. ಹಿಂದೂಗಳಿಗೆ ಇಲ್ಲೂ ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗೋಣ ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? 57 ಮುಸ್ಲಿಂ ರಾಷ್ಟ್ರಗಳು ಆಶ್ರಯ ಕೊಡ್ತಾವ, 106 ಕ್ರೈಸ್ತ ರಾಷ್ಟ್ರಗಳು ಆಶ್ರಯ ಕೊಡ್ತಾವ. ನಮಗಿರೋದು ಒಂದೇ ಒಂದು ರಾಷ್ಟ್ರ, ಅದು ಭಾರತ. ಇದನ್ನು ಭಾರತವಾಗಿ ನಾವು ಉಳಿಸ್ಕೊಳ್ಬೇಕು. ಭಾರತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಿಂದೂಗಳು ಯಾವತ್ತೂ ಕೂಡ ಮೆಜಾರಿಟಿ ಆಗಿ ಇರಲೇಬೇಕು. ಅದಕ್ಕೋಸ್ಕರ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ ಬಂಧುಗಳೇ. ನೀವು ಬಹಳ ದೀರ್ಘವಾಗಿ ಹೇಳಲಿಕ್ಕೆ ಹೋಗಲ್ಲ. ನೀವೆಲ್ಲ ಎಚ್ಚೆತ್ತುಕೊಂಡಿದ್ದೀರಿ ಅನ್ನೋದನ್ನ 2014ರಲ್ಲಿ ನರೇಂದ್ರ ಮೋದಿ ಅವರಿಗೆ 283 ಸೀಟ್ ಕೊಟ್ಟು ನೀವು ಪ್ರಧಾನಿ ಮಾಡಿದ್ರಲ್ಲ. 2019ರಲ್ಲಿ 303 ಸೀಟ್ ಕೊಟ್ಟು ಮತ್ತೆ ಪ್ರಧಾನಿ ಮಾಡಿದ್ರಲ್ಲ. ಸ್ವಲ್ಪ ಸೋಮಾರಿತನ ಮಾಡಿ 2024ರಲ್ಲಿ 240 ಇಳಿಸಿದ್ರಲ್ಲ. ಈಗ ಸ್ವಲ್ಪ ಮತ್ತೆ ಎಚ್ಚೆತ್ತುಕೊಳ್ಬೇಕು. ನೀವು ಪರಿಸ್ಥಿತಿ ಕೈ ಮೀರಿ ಹೋದ್ಮೇಲೆ ಬಾಯಿ ಬಡ್ಕೊಳಕ್ಕಾಗಲ್ಲ. ನಿಮ್ ಕಣ್ಣೀರು ವರ್ಷಕ್ಕೂ ಯಾರಿರಲ್ಲ. ಅಂತ ಪರಿಸ್ಥಿತಿನ ತಂದಿಟ್ಕೊಳ್ಬೇಡಿ.
ನೆರೆಹೊರೆನಲ್ಲಿರುವಂತವರು ಕಡಿಮೆ ಬೆಲೆಗೆ ಕೂಲಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಕೊಂಡ್ರೆ ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕಂಟಕವಾಗುತ್ತೆ ಅನ್ನೋದನ್ನ ಎಚ್ಚರಿಸೋದಕ್ಕೋಸ್ಕರವಾಗಿ ಈ ಒಂದು ಅಭಿಯಾನವನ್ನ ಈ ಕಾರ್ಯಕ್ರಮವನ್ನು ಮಾಡಿದೀವಿ ಬಂಧುಗಳೇ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಈ ರೀತಿ ಏನೇನು ಮಾಹಿತಿಗಳಿದೆ ಅದನ್ನೆಲ್ಲ ಪಡ್ಕೊಂಡಿದ್ದೀವಿ ಕಾಲ್ ಸೆಂಟರ್ಗಳ ಮುಖಾಂತರವಾಗಿ. ಆ ಎಲ್ಲ ಮಾಹಿತಿನ ಕಲೆ ಹಾಕಿ 21ನೇ ತಾರೀಕು ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗಿ ಹೋಮ್ ಮಿನಿಸ್ಟ್ರಿಗೆ, ಪ್ರೈಮ್ ಮಿನಿಸ್ಟರ್ಗೆ, ಸಂಬಂಧಪಟ್ಟವರಿಗೆ ದಾಖಲೆ ಸಮೇತ ಅದನ್ನ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಅಭಿಯಾನವನ್ನು ನಾವು ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ನಮಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಈ ಭವಿಷ್ಯದಲ್ಲಿ ಭಾರತವಾಗಿ ಉಳಿಬೇಕಿದು. ಇದು ಪ್ರಿಡಾಮಿನೆಂಟ್ಲಿ ಹಿಂದೂ ಕಂಟ್ರಿಯಾಗಿ ಉಳಿಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಆ ಸಹಕಾರವನ್ನು ಕೇಳಲಿದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.